ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸದ್ಯ ಮುನ್ನಡೆ. ಆಂಜನೇಯ ಜಯ. ಸಿಎಂ ಸರ್ಕಾರ ಈಗ ಸ್ವಲ್ಪ ನಿರಾಳ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಆಂಜನೇಯ ಜಯ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿ ಅಧೀನಕ್ಕೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಲು ಒಪ್ಪದ ಹೈಕೋರ್ಟ್ ನಕಾರ ಮಾಡಿತು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳು ಸಲ್ಲಿಸಿದ್ದ ಅರ್ಜಿ ಮುಜರಾಯಿ ಇಲಾಖೆ ಅಧೀನಕ್ಕೆ ಪಡೆದಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ಅದು. ಹೈಕೋರ್ಟ್ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಪೀಠದಿಂದ ಮಹತ್ವದ ಆದೇಶ. ಸರ್ಕಾರದ ಆದೇಶಕ್ಕೆ ತಡೆ ಕೋರಿ ಸಲ್ಲಿಸಿದ್ದ ಟ್ರಸ್ಟಿಗಳು, ಆದರೆ ಸರ್ಕಾರದ ಆದೇಶಕ್ಕೆ ತಡೆ ನೀಡೋದಕ್ಕೆ ಒಪ್ಪದ ಹೈಕೋರ್ಟ್. ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಕ್ಕೆ 2 ವಾರಗಳ ಗಡುವನ್ನು ಕೊಡಲಾಗಿದೆ. ಸದ್ಯಕ್ಕೆ ಸರ್ಕಾರಕ್ಕೆ ಮುನ್ನಡೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ವೇಳೆ ಕಾಣಿಕೆ ಹಣವನ್ನೇ ದೋಚಿದ್ದ ಆರೋಪ ಇತ್ತು. ಆ ಅಕ್ರಮದ ಹಿನ್ನೆಲೆಯಲ್ಲಿ ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಪಡೆಯಲಾಗಿತ್ತು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಿಸಿದ್ದ ಸರ್ಕಾರ. ನೋಡಿ, ರಾಜ್ಯದಲ್ಲಿ ಲಕ್ಷಾಂತರ ದೇವಸ್ಥಾನಗಳಿದ್ದಾವೆ. ಆ ಲಕ್ಷಾಂತರ ದೇವಸ್ಥಾನಗಳು ಕೂಡ ಸ್ವತಂತ್ರವಾಗಿ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಗಳ ನಿಯಂತ್ರಣದಲ್ಲಿರುತ್ತೆ. ಆದರೆ ಖ್ಯಾತಿ ಅಥವಾ ಶ್ರೀಮಂತ ಅಥವಾ ಏನೇ ಇರಲಿ, ದೇವಸ್ಥಾನದಲ್ಲೂ ಒಂದು ಆರೋಪ ದೇವಸ್ಥಾನದ ವಿರುದ್ಧ ಕೇಳಿ ಬಂದಾಗ, ಅಥವಾ ಅಲ್ಲಿನ ಆಡಳಿತ ಮಂಡಳಿಗಳು ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಏನಾದರೂ ಗೋಲ್ಮಾಲ್ ಆರೋಪಗಳು ಕೇಳಿ ಬಂದಾಗ, ಆಡಳಿತ ಸಮಿತಿಯ ಒಳಗೆ ಏನಾದರೂ ಕಚ್ಚಾಟಗಳು ಆದಾಗ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾತ್ರ ಆಗಿರೋದಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ ರಾಜ್ಯದ 10 ದೇವಸ್ಥಾನಗಳು ಮುಜರಾಯಿಗೆ ಸೇರಿತ್ತು, ಮುಜರಾಯಿ ಅಧೀನಕ್ಕೆ ಬಂದಿತ್ತು. ಕಾಂಗ್ರೆಸ್ ಅನ್ನ ಬ್ಲೇಮ್ ಮಾಡುವವರು ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಬ್ಲೇಮ್ ಮಾಡಬೇಕು. ಸೊ ಬಿಜೆಪಿ ಅಧಿಕಾರ ಅವಧಿಯಲ್ಲೂ ಕೂಡ 10 ದೇವಸ್ಥಾನಗಳು ಮುಜರಾಯಿ ಅಧೀನಕ್ಕೆ ಹೋಗಿತ್ತು. ಕಾರಣ, ಆರೋಪಗಳು ಕೇಳಿ ಬಂದಾಗ ಮುಜರಾಯಿ ತೆಗೆದುಕೊಂಡು ಅದಾದ ನಂತರ 5 ವರ್ಷಗಳಲ್ಲಿ ಆ ಒಂದು ಆಡಳಿತ ಮಂಡಳಿ ಸರಿಯಾದ ದಾರಿಗೆ ಬಂದ್ರೆ, ದೇವಸ್ಥಾನದ ಎಲ್ಲ ಆಡಳಿತಗಳು ಸರಿದೂಗಿಸುವಂತಹ ಹಂತಕ್ಕೆ ಬಂದ್ರೆ, ಮುಜರಾಯಿ ಏನು ಮಾಡುತ್ತೆ, ಮತ್ತೆ ಅದೇ ದೇವಸ್ಥಾನದ ಆಡಳಿತ ಮಂಡಳಿಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಆ ದೇವಸ್ಥಾನದ ಆಡಳಿತವನ್ನ ಮುಜರಾಯಿ ತೆಗೆದುಕೊಳ್ಳೋದು ಶಾಶ್ವತವಾಗಿ ಅಲ್ಲ. 5 ವರ್ಷ ಮುಜರಾಯಿ ಅಧೀನದಲ್ಲಿ ಇಟ್ಟುಕೊಂಡು ಅಲ್ಲಿನ ಆರೋಪಗಳನ್ನ ಮತ್ತು ಅಲ್ಲಿ ಏನ್ ಸಮಸ್ಯೆಗಳಾಗಿದೆಯೋ ಅದಕ್ಕೆ ಪರಿಹರಿಸಿ 5 ವರ್ಷದ ನಂತರ ಮುಜರಾಯಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಕೊಡುವಂತಹ ರೀತಿಗಳು ಮುಜರಾಯಿ ಇಲಾಖೆಯದು. ಸೊ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಅದೇ ತರಹದ ಆರೋಪ ಕೇಳಿ ಬಂದಿತ್ತು. ಅದು ಮುಜರಾಯಿಗೆ ಹೋಗಿತ್ತು. ಅಲ್ಲಿನ ಟ್ರಸ್ಟಿಗಳು ಸ್ವತಂತ್ರವಾಗಿ ನಮಗೆ ಬಿಟ್ಟುಕೊಡ್ಬೇಕು, ಯಾಕೆ ಸರ್ಕಾರ ಇದರಲ್ಲಿ ಮೂಗು ತೂರಿಸಬೇಕು, ಸರ್ಕಾರದ ಸುಪರ್ದಿಗೆ ಯಾಕೆ ಕೊಡಬೇಕು ಅಂತ ಹೇಳಿ ಕೋರ್ಟಿಗೆ ಮೊರೆ ಹೋಗಿದ್ರು. ಆದ್ರೆ ಕೋರ್ಟ್ ಏನು ಹೇಳ್ತು ಅಂದ್ರೆ, ಸರ್ಕಾರದ ಈ ನಿರ್ಧಾರಕ್ಕೆ ತಡೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತು ಕೋರ್ಟು. ಘನ ನ್ಯಾಯಾಲಯ, ಘನ ಪೀಠ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸರ್ಕಾರಕ್ಕೂ ಕೂಡ 2 ವಾರಗಳ ಗಡುವನ್ನು ಕೊಡಲಾಗಿದೆ. ಒಟ್ಟಾರೆ ಗಾಳಿ ಆಂಜನೇಯರ ಆಶೀರ್ವಾದ ಸರ್ಕಾರದ ಮೇಲಿದೆ ಅನ್ನೋ ತರಹ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.